ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬಾಬಾ ರಾಮದೇವ್ ಈ ಯೋಗ ಗುರು ಉಪವಾಸವನ್ನೇನೋ ಅಂತ್ಯಗೊಳಿಸಿದ್ರು. ಆದರೆ ಸಿಡಿಯುತ್ತೆ ಅಂದ್ಕೊಂಡಂತೆ ಸಿಡಿಲೇ ಇಲ್ಲ, ಬದಲಿಗೆ ಟುಸ್ ಪಟಾಕಿಯಾಯಿತು. ಇಷ್ಟಕ್ಕೂ ಇದು ಟುಸ್ ಆಗೋಕೆ ಏನ್ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಹೊತ್ತಿನ ವಿಶೇಷ ಬಾಬಾ ಬ್ಲಂಡರ್. ಬಾಬಾ ಬ್ಲಂಡರ್ಸ್ ಶುರುವಾಗಿದ್ದು ಯಾವಾಗ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಸತ್ಯಾಗ್ರಹದ ಆರಂಭಕ್ಕೂ ಮೊದಲಿಂದ ನೋಡಬೇಕು. ಜೂನ್ 4ನೇ ತಾರೀಕು ಉಪವಾಸ ಶುರುವಾಗೋದಕ್ಕೂ ಮೊದಲೇ ಬಾಬಾ ಬ್ಲಂಡರ್ಸ್ ಸ್ಟಾರ್ಟ್ ಆಗಿದ್ವು. ದೇಶದ ಲಕ್ಷಾಂತರ ಕೋಟಿ ಕಪ್ಪು ಹಣ ವಿದೇಶದ ಬ್ಯಾಂಕ್ಗಳಲ್ಲಿದೆ. ಇದು ಭಾರತೀಯರಿಗೆ ಗೊತ್ತಿಲ್ಲದ ವಿಚಾರವೇನೂ ಅಲ್ಲ. ಇದೇ ವಿಷಯವನ್ನಿಟ್ಕೊಂಡು ಬಿಜೆಪಿ ಚುನಾವಣೆಯನ್ನೇ ಎದುರಿಸಿತ್ತು. ಬಿಜೆಪಿಯ ನಾಯಕರು ದನಿ ಎತ್ತಿದ್ರು, ಆದ್ರೆ ಸದ್ದು ಮಾಡಿದ್ದ ಸುದ್ದಿ ಹಾಗೆಯೇ ಸತ್ತು ಹೋಗಿತ್ತು. ಜನ ಗೊತ್ತಿದ್ದು ಏನೂ ಮಾಡೋಕ್ಕಾಗದೆ ಸುಮ್ಮನಿದ್ದ ಹೊತ್ತಿನಲ್ಲಿ ಸಿಡಿದೆದ್ದವರು ಬಾಬಾ ರಾಮದೇವ್, ಯೋಗ ಗುರು. ಆದ್ರೆ ಆರಂಭದಲ್ಲೇ ಅಪಶಕುನ ಮಾಡಿಕೊಂಡು ಬಿಟ್ಟಿದ್ರು. किसने मरना सीख लिया है, किसने मरना सीख लिया है, जीने का अधिकार सीखो, किसने कांटे पार कर लिए. ಜೂನ್ 4ನೇ ತಾರೀಕು ಬಾಬಾ ರಾಮದೇವ್ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹ ಘೋಷಿಸಿದಾಗ ಇಡೀ ದೇಶದ ಜನ ಒಮ್ಮೆ ಅವರತ್ತ ತಿರುಗಿ ನೋಡಿದ್ರು. ಆದ್ರೆ ಈ ಬಾಬಾನಲ್ಲಿ ಅವರಿಗೆ ಹಜಾರೆ ಕಂಡಿರಲಿಲ್ಲ. ಯಾಕೆಂದ್ರೆ ಆತ ಯೋಗ ಗುರು, ಸಾವಿರಾರು ಕೋಟಿಗಳ ಆಸ್ತಿಯ ಒಡೆಯ. ಇಷ್ಟಿದ್ರೂ ಬೆಂಬಲಿಗರಿಗೇನೂ ಕೊರತೆ ಇರಲಿಲ್ಲ. ಹಜಾರೆ ಹೊಡೆತಕ್ಕೆ ದಿಕ್ಕೆಟ್ಟಿದ್ದ ಕೇಂದ್ರ ಸರ್ಕಾರ ಇದಕ್ಕೆ ಕಾಯುತ್ತಿದ್ದೇವೇನೋ ಎನ್ನುವಂತೆ ಬಾಬಾಗೆ ಇನ್ನಿಲ್ಲದ ಪ್ರಾಮುಖ್ಯತೆ ಕೊಟ್ಟು ಬಿಟ್ಟಿತ್ತು. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಪ್ರಣಬ್ ಮುಖರ್ಜಿಯೂ ಸೇರಿದಂತೆ ಕೇಂದ್ರದ 4 ಸಚಿವರು ಸಂಧಾನಕ್ಕೆ ಹೋದ್ರು. ಅಲ್ಲಿ ತಾನು ಸತ್ಯಾಗ್ರಹವನ್ನ ಒಂದೇ ದಿನಕ್ಕೆ ಸಾಂಕೇತಿಕವಾಗಿ ಮುಗಿಸಿಕೊಡುತ್ತೇನೆ ಅಂತ ಅಪ್ಪಟ ಪೆದ್ದನಂತೆ ಪತ್ರವೊಂದಕ್ಕೆ ಸೈನ್ ಮಾಡಿ ಬಂದ ಬಾಬಾಗೆ ರಾಮ್ಲೀಲಾ ಮೈದಾನದಲ್ಲಿ ಸೇರಿದ್ದ ಭಕ್ತರನ್ನ ಕಂಡೊಡನೆ ಹೊಸ ಉಮೇದಿ ಶುರುವಾಗಿತ್ತು. ಮೊದಲ ದಿನ ಅಂಥದ್ದೇನೂ ಆಗ್ಲಿಲ್ಲ. ಎಲ್ಲವೂ ತಣ್ಣಗೆ ಮುಗಿದಿತ್ತು. ಮಧ್ಯರಾತ್ರಿ ಹೊತ್ತಿಗೆ ಮೈದಾನಕ್ಕೆ ನುಗ್ಗಿದ ಪೊಲೀಸರು ಬಾಬಾರನ್ನ ಅರೆಸ್ಟ್ ಮಾಡಿದ್ರು. ಯಾವೊಬ್ಬ ಸತ್ಯಾಗ್ರಹಿಯೂ ಮಾಡದಂಥ ಅಚಾತುರ್ಯವನ್ನ ಖುದ್ದು ರಾಮದೇವ್ ಮಾಡಿಕೊಂಡು ಬಿಟ್ರು. ಎಸ್, ಗಾಂಧಿ ತೊಟ್ಟ ಸತ್ಯಾಗ್ರಹದ ಆಯುಧ ಹಿಡಿದಿದ್ದ ಬಾಬಾ ರಾಮದೇವ್ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಹುಂಬ ಪ್ರಯತ್ನ ಮಾಡಿಬಿಟ್ರು. ವಿನಾಕಾರಣ ಒಂದು ಜಗನ್ನಾಟಕ ಸೃಷ್ಟಿಸಿದ್ರು. ಇದು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಒಂದಿಡೀ ದಿನ ಪೊಲೀಸರ ವಶದಲ್ಲೇ ಇದ್ದ ಬಾಬಾ ಮತ್ತೆ ಪ್ರತ್ಯಕ್ಷವಾಗಿದ್ದು ಹರಿದ್ವಾರದಲ್ಲಿ. ಅಲ್ಲಿ ಸಲ್ವಾರ್ ಕಮೀಸ್ನಲ್ಲಿ ಕಾಣಿಸಿಕೊಂಡ ಬಾಬಾ ಜೋಕರ್ನಂತೆ ಹೇಳಿಕೆ ಕೊಟ್ರು. ನಾನು ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಸಲ್ವಾರ್ ಕಮೀಸ್ ಧರಿಸಿದ್ದೆ ಅಂದುಬಿಟ್ರು. मैं ये जो कपड़े पहन करके आया हूँ, कोई शौकिया नहीं पहन के आया. ये सारे वस्त्र नीचे सलवार मैंने पहन रखी है, ऊपर ये सारा चेहरा ढक करके दाढ़ी ढक करके मैं बाहर निकल रहा था. करीब 2 घंटे वहाँ आंसू गोश्त के गोले चलते रहे. ಇದಕ್ಕಿಂತ ನಗೆಪಾಟಲಿನ ಮಾತು ಇನ್ನೊಂದಿರಲಿಲ್ಲ. ಬೆಂಬಲಿಗರ ಮೇಲೆ ತನ್ನ ಕಾರಣದಿಂದಾನೇ ಲಾಠಿ ಚಾರ್ಜ್ ಆಗ್ತಿದೆ ಅನ್ನೋವಾಗ ಯಾವುದೇ ನಾಯಕ ಓಡಿ ಹೋಗುವ ಕೆಲಸ ಮಾಡೋದಿಲ್ಲ. ಆದ್ರೆ ತನ್ನೊಂದಿಗೆ ಕುಳಿತಿದ್ದವರನ್ನ ಬಿಟ್ಟು ಓಡಿ ಹೋಗುವ ಪ್ರಯತ್ನ ಮಾಡಿದ್ದ ಬಾಬಾ ಅಲ್ಲಿಯೇ ಒಂದಷ್ಟು ಬೆಂಬಲಿಗರ ವಿಶ್ವಾಸ ಕಳೆದುಕೊಂಡಿದ್ರು. ಅವರಲ್ಲಿ ನಾಯಕತ್ವ ಗುಣ ಕಾಣಿಸಿರಲೇ ಇಲ್ಲ. ಇನ್ನು ಕೇಂದ್ರ ಸರ್ಕಾರವೇ ತನ್ನ ಎನ್ಕೌಂಟರ್ಗೆ ನಿರ್ದೇಶನ ಕೊಟ್ಟಿತ್ತು ಅನ್ನೋ ಹೇಳಿಕೆಯನ್ನ ನಂಬೋಕೆ ಜನ ತಯಾರಿರಲಿಲ್ಲ.
ಆದ್ರೂ ಬಾಬಾ ಈ ಮಾತನ್ನ ಪದೇ ಪದೇ ಹೇಳ್ತಾ ಹೋದ್ರು. और 6,38,365 गांव में हमारे कार्यकर्ता है, वो घर घर में जाकर के गांव गांव में अब सरकार ने जो ये अत्याचार किया है, जो बर्बरता की है, इसके बारे में बताएंगे कि आखिर क्या दोष था हमारा। केंद्र सरकार बाबा जी को मरवाना चाहती थी, ये खतरा था। ಅದೇ ಹೊತ್ತಿನಲ್ಲಿ ಬಾಬಾ ಸುತ್ತಮುತ್ತ ಬಿಜೆಪಿ, ಆರ್ಎಸ್ಎಸ್, ವಿಎಚ್ಪಿ ಮೊದಲಾದ ಸಂಘಟನೆಗಳ ನಾಯಕರು ಕಾಣಿಸಿಕೊಂಡ್ರು. ಬಾಬಾ ಹೋರಾಟ ಹರಿದ್ವಾರಕ್ಕೆ ಶಿಫ್ಟ್ ಆಗಿತ್ತು. ಇದರ ಮಧ್ಯೆ ಪ್ಲಾನಿಂಗ್ ಇಲ್ಲದೆ ನೋಯ್ಡಾದಲ್ಲಿ ಉಪವಾಸ ಮಾಡುತ್ತೇನೆ ಅಂತ ಹೇಳಿದ್ದ ಬಾಬಾಗೆ ಉತ್ತರ ಪ್ರದೇಶಕ್ಕೆ ಪ್ರವೇಶ ಕೂಡ ಸಿಕ್ಕಿರಲಿಲ್ಲ. ಮಾಯಾವತಿ ಬಾಬಾಗೆ ನೋ ಎಂಟ್ರಿ ಬೋರ್ಡ್ ಹಾಕಿಬಿಟ್ಟಿದ್ರು. ಪ್ಲಾನಿಂಗೇ ಇಲ್ಲದೆ ಕಪ್ಪು ಹಣದ ವಿರುದ್ಧ ಹೋರಾಡುವ ಮಾತನ್ನಾಡುತ್ತಿದ್ರು ಬಾಬಾ ರಾಮದೇವ್. ಅದೇ ಹೊತ್ತಿಗೆ ಕಾಂಗ್ರೆಸ್ ಬಾಬಾ ವಿರುದ್ಧ ಛಾಟಿ ಬೀಸೋಕೆ ಶುರುವಾಗಿತ್ತು. ರಾಮದೇವ್ ಕೇಂದ್ರ ಸರ್ಕಾರಕ್ಕೆ ಬರೆದುಕೊಟ್ಟಿದ್ದ ಪತ್ರವನ್ನ ಬಹಿರಂಗ ಮಾಡಿತ್ತು. ಸೋನಿಯಾ ಗಾಂಧಿ ತುಟಿ ಬಿಚ್ಚಲಿಲ್ಲ. ಪ್ರಧಾನಿ ಮನಮೋಹನ್ ಸಿಂಗ್ ಪೊಲೀಸರ ಕ್ರಮ ತಪ್ಪು ಎಂದು ಹೇಳಿ ಅದು ಅನಿವಾರ್ಯವಾಗಿತ್ತು ಎಂಬ ಸಮರ್ಥನೆಯನ್ನು ನೀಡಿದ್ರು. ಅತ್ತ ಬಾಬಾ ರಾಮದೇವ್ ಅವರಲ್ಲಿ ಜನರಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ನಾಯಕ ಕಾಣಿಸಿರಲಿಲ್ಲ. ಬಾಬಾ ರಾಮದೇವ್ ಕೇವಲ ಒಬ್ಬ ಯೋಗ ಗುರುವಾಗಿ ಅಷ್ಟೇ ಸ್ವೀಕಾರವಾಗಿದ್ರು. ಹರಿದ್ವಾರದಲ್ಲಿ ಸತ್ಯಾಗ್ರಹ ನಡೆಸಿದಾಗ ಅವರ ಜೊತೆ 1000 ಜನ ಕೂಡ ಇರಲಿಲ್ಲ. ಇದು ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸ್ತಾ ಇತ್ತು. ಇದಿಷ್ಟೇನಾ? ಇಷ್ಟೇ ಅಲ್ಲ, ಇನ್ನೂ ಕೆಲವು ಎಡವಟ್ಟುಗಳಿವೆ. ಕೇಂದ್ರ ಸರ್ಕಾರ ಮಾಡಿದ್ದ ಎಡವಟ್ಟು ಒಂದಾದ್ರೆ, ಆ ಎಡವಟ್ಟಿನ ಲಾಭ ಪಡೆದೇ ತಮ್ಮ ಬಾಲಿಶತನಗಳಿಂದಾಗಿ ಬಾಬಾ ಎಡವಟ್ಟು ಮಾಡಿಕೊಂಡಿದ್ರು. ಅವುಗಳೇನು ಅನ್ನೋದನ್ನ ನೋಡೋಣ ಚಿಕ್ಕ ಬ್ರೇಕ್ ನಂತರ.